ಆತ್ಮೀಯರೇ, ತಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ಅಪವರ್ತ್ಯಗಳು ಎನ್ನುವ ವಿಷಯವಾಗಿ ಒಂದಿಷ್ಟು ಚರ್ಚೆ ಮಾಡೋಣ. ಅಪವರ್ತ್ಯಗಳು ಅಂದರೆ ನೋಡ್ರಿ, ಅಪವರ್ತ್ಯಗಳು ಅಂದರೆ ಮಲ್ಟಿಪಲ್ಸ್ ಅಂತ ಕರಿತೀರಿ. ನೋಡ್ರಿ, ಅಪವರ್ತ್ಯಗಳು ಕನ್ನಡಗೆ ಅಪವರ್ತ್ಯಗಳು. ಅಪವರ್ತ್ಯಗಳು ಎಂದರೆ ಮಲ್ಟಿಪಲ್ಸ್ ಅಂತ ಕರಿತೀರಿ. ಹಿಂಗಂದ್ರೆ ಏನ್ರಿ ಇದು? ಒಂದು ಸಂಖ್ಯೆಯ ಗುಣಕಗಳು, ಒಂದು ಸಂಖ್ಯೆಯ ಅಪವರ್ತ್ಯ ಯಾವಾಗಿರ್ತಾವಪ್ಪ ಅಂದರೆ ಆ ಸಂಖ್ಯೆಯ ಗುಣಕಗಳಾಗಿರ್ತವೆ. ಡೆಫಿನಿಷನ್ ನೋಡ್ರಿ, ನಮ್ಮೆ ಒಂದು ಸಂಖ್ಯೆಯನ್ನು ಭಾಗಿಸಲ್ಪಡುವ ಸಂಖ್ಯೆಗಳು, ಒಂದು ಯಾವುದೋ ಒಂದು ಸಂಖ್ಯೆ ಐತಿ, ಅದರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಅಪವರ್ತ್ಯಗಳಾಗಿರ್ತವೆ. ಹಾಗಂದ್ರೆ ನೋಡ್ರಿ, ಈಗ 6ರ ಅಪವರ್ತ್ಯಗಳು ಯಾವ್ಯಾವ ಬರಿತೀವಪ್ಪ ಅಂದ್ರೆ 6, 12, 18, 24, 30 ಈ ರೀತಿ ಬರ್ಕೋತ ಹೋಗ್ತೀರಿ. ಇದಕ್ಕೆ ಎಂಡ್ಲೆಸ್ ಇರ್ತಾವೆ. ಒಂದು ಸಂಖ್ಯೆಯ ಗುಣಕಗಳು, ನಾವು ಒಂದು ಸಂಖ್ಯೆಗೆ ಇನ್ನೊಂದು ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಗುಣಲಬ್ಧ ಆ ಸಂಖ್ಯೆ, ಆ ಎರಡೂ ಸಂಖ್ಯೆಯ ಅಪವರ್ತ್ಯ ಆಗಿರ್ತದೆ. ಈ ರೀತಿ ನಾವು ಹೇಳ್ಬೋದು. ನಾವು ಒಂದು ಸಂಖ್ಯೆ ಐತೀಗ, ಇದು ತೊಗೊಂಡಾಗ ನಿಮ್ಗೆ ಗೊತ್ತಾಗತ್ತೆ. ಈಗ 6 × 4 ಮಾಡ್ತೀವಿ. 6 4 ಎಷ್ಟಾದ್ರೆ 24. ನೋಡಿ, ಈ 24 6ರ ಅಪವರ್ತ್ಯವೂ ಹೌದು, 4ರ ಅಪವರ್ತ್ಯವೂ ಹೌದು. ಒಂದು ಸಂಖ್ಯೆಯನ್ನು ಇನ್ನೊಂದು ಸಂಖ್ಯೆಗೆ ಗುಣಿಸಿದಾಗ ಗುಣಲಬ್ಧ ಏನಿರ್ತೈತಿ, ಆ ಎರಡು ಗುಣ್ಯ ಮತ್ತು ಗುಣಕಗಳ ಅಪವರ್ತ್ಯ ಆಗಿರ್ತೈತಿ. ಅದಕ್ಕೆ ಗುಣಕಗಳಂತೂ ನಾವು ಕರಿತೀವಿ. ಇಲ್ಲಿ ಒಂದಿಷ್ಟು ಲಕ್ಷಣಗಳನ್ನ ನೋಡೋದಾದರೆ, ಒಂದು ಸಂಖ್ಯೆಯ ಅಪವರ್ತ್ಯಗಳಿಗೆ ಗುಣಕಗಳಂತ ಕರೀತಾರೆ, ಅದನ್ನು ಮಲ್ಟಿಪಲ್ಸ್ ಅಂತ ಕರೀತಾರೆ. ಇದು ನಿಯಮ. ಇನ್ನು ಒಂದು ಸಂಖ್ಯೆಯ ಚಿಕ್ಕ ಅಪವರ್ತ್ಯ, ಸಣ್ಣ ಅಪವರ್ತ್ಯ ಅದೇ ಸಂಖ್ಯೆ ಆಗಿರ್ತದೆ. ನೋಡಿರಿ, ಅಪವರ್ತನ ಮತ್ತು ಇದಕ್ಕೆ ಡಿಫ್ರೆನ್ಸ್ ನೋಡಿರಿ. ಅಲ್ಲಿ ದೊಡ್ಡ ಸಂಖ್ಯೆ ಅದೇ ಸಂಖ್ಯೆ ಆಗಿರ್ತದೆ, ಇಲ್ಲಿ ಚಿಕ್ಕ ಸಂಖ್ಯೆ ಅದೇ ಆಗಿರ್ತದೆ. ಮತ್ತು ಇಲ್ಲಿ ದೊಡ್ಡ ಸಂಖ್ಯೆ ಬರೆಯಲು ಬರುವುದಿಲ್ಲ, ಅನನ್ಯ. ನಾವು ಯಾವ್ದು ಬೇಕಾದ್ದು ಎಷ್ಟು ಬೇಕಾದಷ್ಟು ನಾವು ಅಪವರ್ತ್ಯಗಳನ್ನ ಬರಿಬೋದು, ದೊಡ್ಡ ಸಂಖ್ಯೆ ಬರೀಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್, 2ರ ಅಪವರ್ತ್ಯಗಳಿಗೆ ಸಮಸಂಖ್ಯೆಗಳು ಎನ್ನುವರು. ಇಲ್ಲಿ ನಾವು ಸಾಮಾನ್ಯವಾಗಿ ಆ ಸಂಖ್ಯೆಯ ಮಗ್ಗಿ ಅಂತ ಕರಿಬೋದು. ಒಂದು ಸಂಖ್ಯೆಯ ಮಗ್ಗಿಗಳೆಲ್ಲವೂ ಆ ಸಂಖ್ಯೆಯ ಅಪವರ್ತ್ಯಗಳಾಗಿರ್ತವೆ. ಇಲ್ಲೇ ನಾವೊಂದು ಪಾಯಿಂಟನ್ನು ಹೇಳ್ಬೋದಾದರೆ, 2ರ ಅಪವರ್ತ್ಯಗಳು ಸಮಸಂಖ್ಯೆಗಳು ಆಗಿರ್ತವೆ. ನೆಕ್ಸ್ಟ್, ಒಂದು ಸಂಖ್ಯೆಯನ್ನು ಅದರ ಚಿಕ್ಕ ಅಪವರ್ತ್ಯದಿಂದ ಗುಣಿಸಿದಾಗ ಅದರ ವರ್ಗ ಸಂಖ್ಯೆ ದೊರೆಯುತ್ತದೆ. ಸಿಂಪಲ್, ಇದು ಟ್ರಿಕ್ಸು. ಇಲ್ಲಿ 6ಕ್ಕೆ ನೋಡಿ, ಅದರ ಸಂಖ್ಯೆ ಯಾವುದು? ಮೊದಲನೇ ಅಪವರ್ತ್ಯ 6 ಐತಿ. 6ಕ್ಕೆ 6ಲೇ ಗುಣಿಸಿದ್ರೆ ಮತ್ತು ವರ್ಗ ಸಂಖ್ಯೆ ಬಂದೇ ಬರ್ತದೆ. ಇದಕ್ಕೆ ವರ್ಗ ಸಂಖ್ಯೆ ಅಂತ ಕರೀತಾರೆ. ಒಂದು ಸಂಖ್ಯೆಗೆ ಅದೇ ಸಂಖ್ಯೆ ಅಂತಲೇ ಗುಣಿಸಿದಂಗೆ ಆತ. ಅದಕ್ಕೆ ಒಂದು ಸಂಖ್ಯೆಯ ಚಿಕ್ಕ ಅಪವರ್ತ್ಯದಿಂದ ಗುಣಿಸಿದಾಗ ಬರುವ ಗುಣಲಬ್ಧ ಆ ಸಂಖ್ಯೆಯ ವರ್ಗ ಸಂಖ್ಯೆ ಆಗಿರುತ್ತದೆ. ಒಂದು ಸಂಖ್ಯೆಯಲ್ಲಿರುವ ಚಿಕ್ಕ ಅಪವರ್ತ್ಯದಿಂದ 3 ಬಾರಿ ಗುಣಿಸಿದಾಗ ಘನಸಂಖ್ಯೆ, ಇದು ವರ್ಗ ಸಂಖ್ಯೆ ಆಯಿತು. ಅದೇ ರೀತಿ ಇದನ್ನು 3 ಬಾರಿ ಇಟ್ಟಿವಿ ಅಂದರೆ ಚಿಕ್ಕ ಅಪವರ್ತ್ಯದಿಂದ ಅದು ಯಾವ ಸಂಖ್ಯೆಯದು ಬರೆದಿರ್ತೀರಿ ಅಂದರೆ ಘನಸಂಖ್ಯೆ ಆಗಿರುತ್ತದೆ. 2ಕ್ಕಿಂತ ಹೆಚ್ಚು ಅಪವರ್ತ್ಯಗಳ ಸಾಮಾನ್ಯ ಚಿಕ್ಕ ಅಪವರ್ತ್ಯವನ್ನು ಬರೆಯಬಹುದಾಗಿದೆ ಮತ್ತು ದೊಡ್ಡದು ಬರೆಯೋಕ್ಕೆ ಬರೋದಿಲ್ಲ. ನೋಡಿರಿ, 2 ಅಥವಾ 2ಕ್ಕಿಂತ ಹೆಚ್ಚು ಸಂಖ್ಯೆಗಳ ಚಿಕ್ಕ ಸಾಮಾನ್ಯ ಅಪವರ್ತ್ಯವನ್ನು ಬರೆಯಬಹುದಾಗಿದೆ. ಇಲ್ಲೇ ಒಂದು ಉದಾಹರಣೆ ಮೂಲಕ ನಿಮಗೆ ಇದನ್ನು ಕ್ಲಿಯರ್ ಪಡಿಸ್ತೀನಿ. ಇದು ನಮಗೆ ಭಾಳ ಮುಖ್ಯವಾಗಿ ಇರುವಂಥದ್ದು. ನೋಡಿ, ಈಗ 2 ಸಂಖ್ಯೆಗಳನ್ನು ತೊಗೊಂಡೆ. ಉದಾಹರಣೆ 4 ಮತ್ತು 6 ತೊಗೊಂಡು 4ರ ಅಪವರ್ತ್ಯಗಳನ್ನು ಬರೀತಾನೆ. ಅಪವರ್ತ್ಯಗಳು 4ರ ಅಪವರ್ತ್ಯಗಳು ಯಾವಾಗ ಬರೀತೀರಿ? 4, 8, 12, 4 4 16, 20 ಹಿಂಗೆ ಎಷ್ಟು ಬೇಕು ಅಷ್ಟು ಬರಿಬೋದು. ಇಲ್ಲಿ 6ರ ಅಪವರ್ತ್ಯಗಳು 6, 12, 18, 24, 30 ಈ ರೀತಿ ಬರಿಬೋದು. ಇಲ್ಲಿ ಇನ್ನೊಂದಿಷ್ಟು ಬರೀತೇನೆ. ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗುವಂಥವು ಅದಾವ, ಅದಕ್ಕೆ ಇನ್ನೊಂದಿಷ್ಟು ಬರ್ತೀನಿ. ಅಲ್ಲೇ ನೋಡ್ರಿ, ಈ ಕಡೆ ಚಿಕ್ಕ ಅಪವರ್ತ್ಯ ಅಂತೂ ಅವ ಸಂಖ್ಯೆಗಳಾದವು ರೀ. ಇನ್ನು
ಎರಡೂ ಕಡೆ ಇರುವಂಥದ್ದು, ಎರಡು ಸಂಖ್ಯೆ ಇದ್ದರೆ ಎರಡು ಕಡೆ, ಮೂರು ಇದ್ದರೆ ಮೂರು, ಎಷ್ಟು ಸಂಖ್ಯೆ ಇರ್ತಾವೆ ಅಷ್ಟು ಕಡೆ ಇರುವಂಥ ಚಿಕ್ಕ ಅಪವರ್ತೆ, ಕಾಮನ್ ಇರುವಂಥದ್ದು. ನೋಡಿರಿ, ಎರಡು ಐತಿ. ಸಾಮಾನ್ಯ ಅಪವರ್ತ್ಯಗಳನ್ನ ಬರಿಬೋದಾಗೈತಿ, ಆದರೆ ಚಿಕ್ಕ ಅಪವರ್ತ್ಯವನ್ನು ನಾವು ಗುರುತಿಸ್ಬೋದು. ಅದಕ್ಕೆ ಏನಂತಂದರೆ ಚಿಕ್ಕ ಸಾಮಾನ್ಯ ಅಪವರ್ತ್ಯ ಯಾವುದಾಗೈತೆ ನೋಡ್ರಿ, 12 ಆಗೈತಿ. ಇದಕ್ಕೆ ನಾವು ಏನಂತ ಕರಿತೀರಿ, ಲಸ ಅಂತ ಕರಿತೇವೆ ನೋಡ್ರಿ. ಚಿಕ್ಕ ಅಂದ್ರೆ ಲಘುತ್ತಮ, ಸ ಇದು ಅಪವರ್ತ್ಯ ಅಂದ್ರೆ ಇದಕ್ಕೆ ಇಂಗ್ಲೀಷ್ನಾಗ LCM ಅಂತ ಕರಿತಾರೆ ನೋಡ್ರಿ. L ಅಂದ್ರೆ ಲೋವೆಸ್ಟ್, ಸಿ ಅಂದ್ರೆ ಕಾಮನ್, ಎಮ್ ಅಂದ್ರೆ ಮಲ್ಟಿಪಲ್ಸ್. ಅದಕ್ಕೆ ಮಲ್ಟಿಪಲ್ ಇದು ಲಸ್ 12 ಆಗಿರ್ತದೆ. 4 ಮತ್ತು 6ರ ಲಸ 12 ಆಗಿರ್ತದೆ. ಲಸ ಹೇಳಿ ಮತ್ತೆ ನಿಮಗೆ ಅದರ ಬಗ್ಗೆ ಹೇಳ್ತೀನಿ. 2 ಅವಿಭಾಜ್ಯ ಸಂಖ್ಯೆಗಳ ಸಾಮಾನ್ಯ ಅಪವರ್ತ್ಯ ನೋಡ್ರಿ. 2 ಅವಿಭಾಜ್ಯ ಸಂಖ್ಯೆಗಳದಾವ, 3 ಮತ್ತು 5 ತೊಗೊಂಡ್ರಿ. ಈಗ 3ರ ಅಪವರ್ತ್ಯಗಳು 3, 6, 9, 12, 15, 18, 3, 21 ಈ ರೀತಿ ಬರ್ಕೋತ ಹೋಗ್ತೀರಿ. 5ರ ಅಪವರ್ತ್ಯಗಳು 5, 10, 15, 20 ಬರ್ಕೊಂಡು ಹೋಗ್ತೀರಿ. ಇಲ್ಲಿ ಸಾಮಾನ್ಯ ಅಪವರ್ತ್ಯ ಏನಾಗೈತೆ ನೋಡ್ರಿ, ಚಿಕ್ಕ ಸಾಮಾನ್ಯ ಅಪವರ್ತ್ಯ 15 ಆಗೈತೆ. ಹಾಗಾದ್ರೆ ಚಿಕ್ಕ ಸಾಮಾನ್ಯ ಅಂದ್ರೆ ಲಸ 15. ಚಿಕ್ಕ ಸಾಮಾನ್ಯ ಅಪವರ್ತ್ಯ ಅಂದ್ರೆ ಒಂದು, ಲಸ ಅಂದ್ರೆ ಒಂದು. ಅಂದರೆ ಎರಡೂ ಕಡೆ ಇರುವಂಥದ್ದು ಬರಿತೀರಿ. ಇದನ್ನೆಲ್ಲ ಮಾಡೋ ಬದಲಿ ನಾವು ನೇರವಾಗಿ ಉತ್ತರ ಬರಿಬೋದು. ಅದು ಹೆಂಗೆ ರೀ ಅಂತ ಕೇಳಿದರೆ ನೋಡ್ರಿ, ಇವು 2 ಅವಿಭಾಜ್ಯ ಸಂಖ್ಯೆಗಳದಾವ, 3 ಮತ್ತು 5. ಇವುಗಳ ಗುಣಲಬ್ಧ ಮಾಡಿರಿ, 15 ಬಂತು. ಇದೇ 15 ಇಲ್ಲಿ ಐತಿ. ಅದಕ್ಕೆ ನಾವು ನೇರವಾಗಿ ಉತ್ತರ ಬರಿಬೋದು. ಚಿಕ್ಕ ಸಾಮಾನ್ಯ ಅಪವರ್ತ್ಯ ಯಾವುದಾಗಿರ್ತೈತಪ್ಪ ಅಂದ್ರೆ 15 ಆಗಿರ್ತೈತೆ. 2 ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳಿದ್ವು ಅಂದರೆ ಆ 2 ಸಂಖ್ಯೆಗಳ ಸಾಮಾನ್ಯ ಚಿಕ್ಕ ಸಾಮಾನ್ಯ ಅಪವರ್ತ್ಯ ಅವುಗಳ ಗುಣಲಬ್ಧವೇ ಆಗಿರುತ್ತದೆ. ಈಗ ಇನ್ನೊಂದು ಪಾಯಿಂಟನ್ನು ಇಲ್ಲಿ ನೆನಪಿಸ್ಕೊಳ್ಳೋದಾದರೆ, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಶಬ್ದ ಬಳಸ್ತೀವಿ. ಸಹ ಅವಿಭಾಜ್ಯ ಅಂದರೆ 2 ಸಂಖ್ಯೆಗಳು ತೊಗೊಂಡ್ರೆ 2 ಸಂಖ್ಯೆಯ ಅಪವರ್ತನಗಳನ್ನು ಬರೆದಾಗ ಅದರಲ್ಲಿರುವ ಅಪವರ್ತನ ಕೇವಲ ಒಂದು ಮಾತ್ರ ಕಾಮನ್ ಇರ್ತೈತಿ, ಉಳಿದಿದ್ದು ಬೇರೆ ಬೇರೆ ಇರ್ತಾವೆ. 4 ಮತ್ತು 9 ಅಂತ ತಿಳ್ಕೊರಿ. 4ರ ಅಪವರ್ತ್ಯಗಳಲ್ಲ, ಈಗ ಅಪವರ್ತನಗಳು. ಸುಮ್ಮನೆ ನಿಮಗೆ ಮತ್ತೊಮ್ಮೆ ನೆನಪಿಸಾಕ್ತೀನಿ. ಅಪವರ್ತನಗಳು 1, 2, 4. 9ರ ಅಪವರ್ತನಗಳು 1, 3, 9. ಹಾಗಾದ್ರೆ ಸಾಮಾನ್ಯ ಅಪವರ್ತನ ಯಾವುದಿದ್ರಿ, 1 ಐತಿ. ಹಾಗಾದ್ರೆ ಈ ಸಂಖ್ಯೆಗಳು ಎಂಥ ಸಂಖ್ಯೆಗಳದಾವ ರೀ, ಸಹ ಅವಿಭಾಜ್ಯ. 4 ಮತ್ತು 9 ಇವು ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆಗಳದಾವ. ಇವುಗಳ ಸಾಮಾನ್ಯ ಚಿಕ್ಕ ಅಪವರ್ತ್ಯ ಯಾವುದಾಗೈತಪ್ಪ ಅಂದ್ರೆ 36 ಆಗತ್ತೆ. ನಾವು ನೇರವಾಗಿ ಹೇಳ್ಬೋದು, ಇದು ಗೊತ್ತಾಯ್ತು ನಿಮಗೀಗ. ಇನ್ನು 4 ಮತ್ತು 9ರ ಅಪವರ್ತ್ಯಗಳನ್ನು ಬರೀನೀಗ. ಸಹ ಅವಿಭಾಜ್ಯ ಅನ್ನೋದು ಗೊತ್ತಾಯ್ತು ರೀ. 4ರ ಅಪವರ್ತ್ಯಗಳು ಯಾವ್ಯಾವಪ್ಪ ಅಂದ್ರೆ 4, 8, 12 ಹಂಗೆ ಬರೀತೀರಿ. ನೆಕ್ಸ್ಟು ಕೆಂಟ್ಲೆ 32 ಬರೀತೀರಿ, ಆಮೇಲೆ 36 ಬರೀತೀರಿ. ನಡುವು ಮತ್ತು ಅದಾವ. ಇನ್ನು 9ರ ಅಪವರ್ತ್ಯಗಳನ್ನು ಬರೀತೀರಿ. ನೋಡಿ, 9, 18, 27, 36. ನೆಕ್ಸ್ಟ್ 9, 45, 26, 54 ಈ ರೀತಿ ಬರ್ಕೊತ ಹೋಗ್ತೀರಿ ಅಂತ ಇಟ್ಕೊಳ್ಳೋಣ. ಇಲ್ಲಿ ಸಾಮಾನ್ಯ ಚಿಕ್ಕ ಸಾಮಾನ್ಯ ಅಪವರ್ತ್ಯ ಅಥವಾ ಲಸ ಎರಡು ಹೇಳಾಗ್ತೀನಿ ನಿಮಗೆ ಗೊತ್ತಾಗೋ ಸಲುವಾಗಿ. ಈಗ ಯಾವುದಾಯ್ತು ನೋಡ್ರಿ, ಇಲ್ಲಿ 36 ಐತಿ, ಇಲ್ಲಿ 36 ಐತಿ. ಹಂಗೆ ಚಿಕ್ಕ ಸಾಮಾನ್ಯ ಅಪವರ್ತ್ಯ ಯಾವುದಾದ್ರಿ 36 ಐತಿ. ಇದನ್ನು
ನಾವು ಈ ರೀತಿ ನಾವು ಕಂಡುಹಿಡಿಯೋಕ್ಕಿಂತ ಚಿಕ್ಕ ಸಾಮಾನ್ಯ ಅಪವರ್ತವನ್ನು 4 ಮತ್ತು 9ಕ್ಕೆ ಗುಣಿಸಿದ್ರೆ ಬಂದುಬಿಡ್ತೈತಿ ನೋಡಿರಿ. ಅದೇ ಬಂತಿಲ್ಲ ರೀ. ಇದು ಯಾವಾಗ ನಾವು ಇಂಥವೆಲ್ಲ ನೆನ್ಪಿಟ್ಕೋಬೇಕು, ನಮ್ಗೆ ಎಕ್ಸಾಮ್ನಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಆರಾಮಾಗಿ ಟೈಮ್ ವೇಸ್ಟ್ ಮಾಡಲಾರ್ದ ಲೆಕ್ಕಗಳನ್ನು ಬಿಡಿಸ್ಬೋದು. ಇಲ್ಲಿ ಇವು ಎಂಥ ಸಂಖ್ಯೆಗಳಾಗಿರಬೇಕು ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿ ಪ್ರೈಮ್ ನಂಬರ್ಸ್ ಆಗಿರಬೇಕು. ಲಸ ಏನು ಮಾಡ್ಬೇಕಾಗತ್ತೆ ರೀ, ಅವುಗಳ ಗುಣಾಕಾರ ಮಾಡಿದ್ರೆ ಸಿಗ್ತೈತೆ. ಇದರ ಹಿಂದಿನ ವಿಷಯವನ್ನು ತೊಗೊಂಡಿದ್ವಿ. ಅಲ್ಲಿ ಅವಿಭಾಜ್ಯ ಸಂಖ್ಯೆಗಳಿದ್ದು ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಇದ್ದು ಅಂದರೆ ಸಹಿತ ಅವುಗಳ ಗುಣಲಬ್ಧವೇ ಲಸ ಆಗಿರುತ್ತದೆ. ಚಿಕ್ಕ ಅಪವರ್ತೆ ಆದ ಸಂಖ್ಯೆ ಆಗಿರ್ತದೆ. ಇನ್ನೊಂದು ಪಾಯಿಂಟನ್ನು ಇಲ್ಲಿ ನೆನಪಿಸ್ಕೊಳ್ಳೋಣ. 2ಕ್ಕಿಂತ ಹೆಚ್ಚು ಅಪವರ್ತೆಗಳಲ್ಲಿ ಉದಾಹರಣೆ ಇಲ್ಲಿ ನಿಮ್ಗೆ ಗೊತ್ತಾಗುವಂಗೆ ಇಲ್ಲಿ 16ರ ಅಪವರ್ತೆಗಳನ್ನು ಬರೀತೀರಿ. ಆಮೇಲೆ 8ರ ಅಪವರ್ತೆ, 4ರ ಅಪವರ್ತೆಗಳನ್ನು ಬರಿತೀವಿ. ಇಲ್ಲಿ ನೇರವಾಗಿ ನಾವು ಹೇಳ್ಬೋದು ಅಪವರ್ತೆಗಳನ್ನು ಬರೆದಾಗ ನೋಡ್ರಿ, ಅಪವರ್ತೆಗಳು ನಿಮಗೆ ಗೊತ್ತಾಗಲಿ ಇನ್ನೊಂದ್ಸಲ ಹೇಳಾಗ್ತೀನಿ. ಇದು 16, 32, ನೆಕ್ಸ್ಟ್ 16 3 48 ಈ ರೀತಿ ಬರ್ಕೋತ ಹೋಗ್ತೀರಿ. 8ರ ಅಪವರ್ತೆಗಳನ್ನು ಬರಿತೀರಿ. ಅಪವರ್ತೆಗಳು 8, ನೆಕ್ಸ್ಟ್ 8 2 16, 8 3 24, 8 4 32, 8 5 40 ಬರಿತಾ ಹೋಗ್ತೀರಿ. ನೆಕ್ಸ್ಟ್ ಇವು ಕಂಟಿನ್ಯೂ ಮಾಡ್ತೀರಿ. ಹಾಗಾದ್ರೆ 4ರ ಅಪವರ್ತೆಗಳನ್ನ ಬರಿತೀರಿ. 4ರ ಅಪವರ್ತೆಗಳು ನೋಡಿರಿ 4, 8, 12, 16, 20 ಈ ರೀತಿ ಬರ್ಕೋತ ಹೋಗ್ತೀರಿ. ಹಾಗಾದ್ರೆ ಚಿಕ್ಕ ಸಾಮಾನ್ಯ ಅಪವರ್ತೆ ಅಂದರೆ ಲಸ. ಇಲ್ಲಿ ನೋಡ್ರಿ ಅಂದಾಗ ಅಪವರ್ತೆ ಕನ್ಫ್ಯೂಸ್ ಆಗತ್ತೆ. ನಾವು ಅಪವರ್ತ್ಯ ಇದನ್ನು LCM ಮುಖಾಂತರ ನಾವು ಈಸಿಯಾಗಿ ತಗೋತೀವಿ. ಎಮ್ ಅಂದರೆ ಇಲ್ಲಿ ಮಲ್ಟಿಪಲ್ ಬರ್ತೈತೆ. HCF ಒಳಗೆ ಫ್ಯಾಕ್ಟರ್ಸ್ ಅಂತ ಕರಿತೀನಿ ಅಪವರ್ತನದಲ್ಲಿ. ನಿಮಗೆ ಲಸ ಹೇಳೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಡೀಟೇಲಾಗಿ ಹೇಳ್ತೇನೆ. ಈಗ ಇದನ್ನು ನೋಡಿರಿ, ಚಿಕ್ಕ ಸಾಮಾನ್ಯ ಅಪವರ್ತೆ ಯಾವುದಾಯ್ತು ನೋಡಿರಿ, 16, 16, 16. ಇಲ್ಲಿ ಫಸ್ಟಿಗೆ 16 ಐತಿ, ಇಲ್ಲಿ 2ನೇ ನಂಬರ್ ಐತಿ, ಇಲ್ಲಿ ಮುಂದೆ ಬಂದೈತಿ. ಹಾಗಾದ್ರೆ ಚಿಕ್ಕ ಸಾಮಾನ್ಯ ಅಪವರ್ತೆ 16 ಆಯಿತು. ಇಲ್ಲೊಂದು ನೀವು ನೋಡ್ಬೋದು, ಸರ್ 16 ಇಲ್ಲೇ ಐತರ್ಲಿ, ಸುಮ್ಮನೆ ಇಷ್ಟೆಲ್ಲ ಮಾಡೋಕ್ಕೆ ಯಾಕೆ ಹೋಗಿರಿ, ಇದೇ ತಿಳಿಸೋ ಸಲುವಾಗಿ ನಿಮ್ಗೆ ಇಷ್ಟೆಲ್ಲ ಹೇಳೀನಿ. ಇಲ್ಲೇ ಒಂದು ಸಂಖ್ಯೆಯು ಉಳಿದ ಸಂಖ್ಯೆಗಳ ಅಪವರ್ತೆ ಆಗಿದ್ದರೆ, ಈ 16 ಅನ್ನೋದು 8ರ ಅಪವರ್ತೆಯೂ ಹೌದು, 4ರ ಅಪವರ್ತೆಯೂ ಹೌದು. ಹಾಗಾದ್ರೆ ಇದರ ಚಿಕ್ಕ ಸಾಮಾನ್ಯ ಅಪವರ್ತೆ 16 ಆಗಿರ್ತದೆ. ಒಂದು ಸಂಖ್ಯೆಯು ಉಳಿದ ಸಂಖ್ಯೆಗಳ ಅಪವರ್ತೆ ಆಗಿತ್ತಂದ್ರೆ ಆ ಸಂಖ್ಯೆಯ ಅವುಗಳ ಚಿಕ್ಕ ಸಾಮಾನ್ಯ ಅಪವರ್ತೆ ಆಗಿರುತ್ತದೆ. ಇಲ್ಲೇ ನೀವು ಇಲ್ಲಿವರೆಗೆ ಅಪವರ್ತೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಪಡ್ಕೊಂಡ್ರಿ ಅಂತೇಳಿ ನಾನು ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಲಸಗಳ ಬಗ್ಗೆ ತಿಳಿಯೋಣ. ಅಲ್ಲಿವರೆಗೂ ನಮಸ್ಕಾರ.